Hello everyone, welcome to Success Coaching Academy. This is Chetan. PGCT, MBA, MCA ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ನಾನು 2 questions ಎವ್ರಿ ಡೇ ಫಾರ್ ಸ್ಮಾರ್ಟ್ ಲರ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರ್ಬೋದು MBA ಮತ್ತೆ MCAಗೆ. ಎರಡು ಕ್ವಶನ್ಸ್ ಗಳನ್ನ ನೀವು ನೋಡೋದ್ರಿಂದ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂಡ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ವಶನ್ಗೆ ನಾನು ಮೂವ್ ಆಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಎ ಪರ್ಸನ್ ಟ್ರಾವೆಲ್ಡ್ 5/5 of the distance by train, one fourth by bus and remaining 15 kilometer ಬೋಟ್ ಅಂತ ಹೇಳಿದ್ದಾರೆ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಮ್ ವಾಸ್ ಅಂತ ಕೇಳ್ತಿದ್ದಾರೆ. ಈಸಿಲಿ ಅನಲೈಸ್ ಮಾಡ್ಬೋದು ನೋಡಿ. ಒಂದು ಟೋಟಲ್ ಡಿಸ್ಟೆನ್ಸ್ ಅನ್ನ a person traveled by 5/8 of the distance. 5/8 of the distance traveled by train ಅಂತ ಹೇಳ್ತಿದ್ದಾನೆ. ಗೊತ್ತಿಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ 1/4 of the distance, 1/4 of the distance ಬೈ ಬಸ್ ಅಂತ ಹೇಳ್ತಿದ್ದಾನೆ. ರಿಮೈನಿಂಗ್ 15 ಕಿಲೋಮೀಟರ್ ಬೈ ಬೋಟ್ ಅಂತ ಹೇಳ್ತಿದ್ದಾನೆ. ಬೋಟ್ ಅಲ್ಲಿ 15 ಕಿಲೋಮೀಟರ್ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ದಿಸ್ ಒನ್ ಈಸ್ ಗಿವೆನ್. ದೆನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇನ್ ವಾಸ್ ಅಂತ ಟೋಟಲ್ ಈಗ ಟ್ರೈನ್ ಬಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ದ ಅಂತ ಗೊತ್ತಾದ್ರೆ ಬೋಟ್ ಆಲ್ರೆಡಿ ಗೊತ್ತಿದೆ. ಆಡ್ ಮಾಡಿ ಟೋಟಲ್ ಆನ್ಸರ್ ನಾವು ಕೊಡಬಹುದಾಗತ್ತೆ. ಸೊ ಇದನ್ನ ಬೇರೆ ಬೇರೆ ರೀತಿ ಅನಲೈಸ್ ಮಾಡ್ಬೋದು. ನಾನು ಶಾರ್ಟ್ ಟ್ರಿಕ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಯೂಶ್ವಲಿ ಹೆಂಗ್ ಸಾಲ್ವ್ ಮಾಡ್ತಾರೆ ಅಂದ್ರೆ ಒಂದು ಟೋಟಲ್ ಜರ್ನಿನ 1 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ಟೋಟಲ್ ಜರ್ನಿ ಯಾವ್ದಾವ್ದ್ರ ಮೂಲಕ ಹೋಗಿದೆ, ಟ್ರೈನು, ಬಸ್ಸು ಪ್ಲಸ್ ಬೋಟ್, ಇದಿಷ್ಟು 1 ಆಗುತ್ತೆ. ಸೊ ಟ್ರೈನ್ ಅಲ್ಲಿ ಹೋಗಿರೋದು 5/8 ಪಾರ್ಟು, ಬಸ್ ಅಲ್ಲಿ ಹೋಗಿರೋದು 1/4 ಪಾರ್ಟು, ಬೋಟ್ ಅಲ್ಲಿ ಎಷ್ಟು ಪಾರ್ಟ್ ಅಂತ ನಾವು ಕಂಡುಹಿಡ್ಕೊಬೇಕಾಗತ್ತೆ. ಸೊ ಇವೆರಡನ್ನು ಆಡ್ ಮಾಡಿ ಆ ನಂತರ ಇದನ್ನ ಈ ಕಡೆ ಕಳಿಸಿ ಬೋಟ್ ಎಷ್ಟು ಫ್ರಾಕ್ಷನ್ ಅಲ್ಲಿ ಟ್ರಾವೆಲ್ ಮಾಡಿದೆ, ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ ಅಲ್ಲಿ ಏನ್ ಡಿಸ್ಟೆನ್ಸ್ ಅಂತ ಕಂಡುಹಿಡ್ಕೊಂಡು ಈಕ್ವೇಟ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಅ ಟ್ರೆಡಿಷನಲ್ ಅಪ್ರೋಚ್. ಇದನ್ನ ನಾವು ಟ್ರಿಕ್ ವೈಸ್ ಅನಲೈಸ್ ಮಾಡೋಣ. ಸೊ ಒಂದ್ ಸ್ವಲ್ಪ ನೀವು ಫ್ರಾಕ್ಷನ್ ಅನ್ನ ಅನಲೈಸ್ ಮಾಡಿದ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. 5/8 ಪಾರ್ಟ್ ಇದೆ ಅಲ್ವಾ, ಇಲ್ಲಿ 1/4 ಇದೆ. ಈ ಫ್ರಾಕ್ಷನ್ ಈ ರೀತಿ ಕೊಟ್ಟಿರೋದ್ರಿಂದ ಈಸಿಯಾಗಿ ಬರ್ಕೋಬಹುದು ನೋಡಿ. ಡಿನಾಮಿನೇಟರ್ ವ್ಯಾಲ್ಯೂ 8 ಇದೆ ಅಲ್ವಾ, ಇದನ್ನ ಡಿನಾಮಿನೇಟರ್ ವ್ಯಾಲ್ಯೂ 8 ಬರೋ ರೀತಿ ಬರ್ಕೋಬಹುದಾ? ಡೆಫಿನೆಟ್ಲಿ ಬರ್ಕೋಬಹುದು. ಅಂದ್ರೆ ಡಿನಾಮಿನೇಟರ್ ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. ವಾಟ್ ಅಬೌಟ್ ನ್ಯೂಮರೇಟರ್? ಅದನ್ನು 2 ಇಂದ ಮಲ್ಟಿಪ್ಲೈ ಮಾಡಿ. ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಏನಾದ್ರೂ ತಪ್ಪಾಗತ್ತಾ? ನೆವರ್, ಯಾವುದೇ ರೀತಿ ಆಗಲ್ಲ. ಸೊ ಇದನ್ನ ನಾನು ಏನಂತ ಬರ್ಕೋಬಹುದು? 2/8. 1/4 ಡಿಸ್ಟೆನ್ಸ್ ಅಂದ್ರೂ ಒಂದೇ, 2/8 ಡಿಸ್ಟೆನ್ಸ್ ಅಂದ್ರೂ ಒಂದೇ. ಫ್ರಾಕ್ಷನ್ ಅಲ್ಲಿ ನನ್ಗೆ ಹೇಗ್ ಬೇಕೋ ಆ ಕನ್ವರ್ಟ್ ಮಾಡಿದೀನಿ ನೋಡಿ. 5/8 ಪಾರ್ಟ್ ಈ ಡಿಸ್ಟೆನ್ಸ್ ಇದೆ, 2/8 ಪಾರ್ಟ್ ಈ ಡಿಸ್ಟೆನ್ಸ್ ಇದೆ ಅಂದ್ರೆ ರಿಮೈನಿಂಗ್ ನಾವೇನ್ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ 8 ಅಲ್ಲಿ. ಸೊ ನೋಡಿ, ಟೋಟಲ್ 8 ಪಾರ್ಟ್ ಅಲ್ಲಿ ಈ 5 ಪಾರ್ಟ್ ಆಲ್ರೆಡಿ ಆಗಿದೆ, ಇದು 2 ಪಾರ್ಟ್ ಆಗಿದೆ. 5 + 2 7 ಪಾರ್ಟ್ ಆಗುತ್ತೆ. ರಿಮೈನಿಂಗ್ ವಿಲ್ ಬಿ 1 ಪಾರ್ಟ್. ಈ ರೀತಿ ಅನಲೈಸ್ ಮಾಡಬಹುದು. ಇನ್ ಟರ್ಮ್ಸ್ ಆಫ್ ಡಿನಾಮಿನೇಟರ್ 8 ಇರೋದ್ರಿಂದ ನ್ಯೂಮರೇಟರ್ ವ್ಯಾಲ್ಯೂ ಅಷ್ಟೇ ಚೆಕ್ ಮಾಡ್ತಾ ಇದೀನಿ. 5 ಪಾರ್ಟ್ ಇದೆ, 2 ಪಾರ್ಟ್ ಇದೆ ಅಂದ್ರೆ ಇದು 1 ಪಾರ್ಟ್ ಇರಲೇಬೇಕು. ದಟ್ ಈಸ್ 15 ಕಿಲೋಮೀಟರ್. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ 8 ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲಿ 1 ಪಾರ್ಟ್ ಬೋಟು, 2 ಪಾರ್ಟ್ ಬಸ್ಸು, 5 ಪಾರ್ಟ್ ಟ್ರೈನ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. 1 ಪಾರ್ಟ್ ವ್ಯಾಲ್ಯೂ 15 ಆಗಿದೆ ಅಂದ್ರೆ ಟೋಟಲ್ 8 ಪಾರ್ಟ್ ಇದೆ ಅಂತ ಕನ್ಸಿಡರ್ ಮಾಡ್ಬೇಕು. 8 ಪಾರ್ಟ್ ವ್ಯಾಲ್ಯೂ ಎಷ್ಟಾಗತ್ತೆ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 15 8s 120. 1 ಪಾರ್ಟ್ 15 ಆಗಿದೆ ಅಂದ್ರೆ 8 ಪಾರ್ಟ್ ವಿಲ್ ಬಿ 120 ಕಿಲೋಮೀಟರ್. ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಈ ತರ ಆಕ್ಚುಯಲ್ ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ಬೋದು, ಥ್ರೂ ಶಾರ್ಟ್ ಟ್ರಿಕ್ಸ್ ಕೂಡ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಕ್ವಶನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಇಸ್ ರೀಸನಿಂಗ್ ಕ್ವಶನ್, ಸಿಲಾಜಿಸಮ್ ಕ್ವಶನ್. ಈಸಿಲಿ ಅನಲೈಸ್ ಮಾಡ್ಬೋದು ನೋಡಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಂಡು ಕನ್ಕ್ಲೂಷನ್ಸ್ ನ ಚೆಕ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ನೋಡ್ಬೇಕಾಗತ್ತೆ. ಫಸ್ಟ್ ಒನ್ ನೋಡಿ, ಸಮ್ ಸಿಟೀಸ್ ಆರ್ ನಾಟ್ ಟೌನ್ ಅಂತ ಕೊಟ್ಟಿದ್ದಾನೆ. ಸೊ ಟೌನ್ ಪಾರ್ಟ್ ಇದು ಅಂತ ಅನ್ಕೊಂಡ್ರೆ ಸಿಟಿ ಪಾರ್ಟ್ ಈ ಕಡೆ ಬರೀತೀನಿ. ಸಮ್ ಸಿಟೀಸ್ ಆರ್ ನಾಟ್ ಟೌನ್ ಅಂತ ಹೇಳ್ತಿದ್ದಾನೆ ಅಂದ್ರೆ ರೆಸ್ಟ್ ಆರ್ ಟೌನ್ ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದನ್ನಷ್ಟೇ ಅರ್ಥ ಮಾಡ್ಕೋಬೇಕಾಗತ್ತೆ. ಸಮ್ ಸಿಟೀಸ್ ಆರ್ ನಾಟ್ ಟೌನ್ ಅಂದ್ರೆ ಈ ಸಿಟಿಗಳು ಯಾವುದು ಟೌನ್ ಅಲ್ಲ ಅಂತ. ವಾಟ್ ಅಬೌಟ್ ರೆಸ್ಟ್ ಅಂತ ಕೇಳಿದ್ರೆ ವಿ ಕಾಂಟ್ ಸೇ. ಅದು ಟೌನ್ ಆಗಿದ್ರು ಆಗಿರ್ಬೋದು, ಆಗಿಲ್ದೇ ಇದ್ರು ಇರ್ಬೋದು. ಡೆಫಿನೆಟ್ಲಿ ನಾವು ಹೇಳಲಿಕ್ಕಾಗಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಸಮ್ ಸಿಟೀಸ್ ಆರ್ ನಾಟ್ ಟೌನ್.
ಈ ಸಿಟಿಗಳು ಯಾವುದು ಟೌನ್ ಆಗಿಲ್ಲ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕು. ರೆಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಆಲ್ ಟೌನ್ಸ್ ಆರ್ ಮೆಟ್ರೋ. ಎಲ್ಲಾ ಟೌನ್ಗಳು ಏನಾಗಿದೆ, ಮೆಟ್ರೋ ಆಗಿದೆ ಅಂತ ಹೇಳಿದಾನೆ, ಬರ್ಕೊಂಡಿದ್ದೀನಿ. ಸೊ ಈಗ ಈ ಸ್ಟೇಟ್ಮೆಂಟ್ಗೆ ವೆನ್ ಡಯಾಗ್ರಾಮ್ ಬರ್ಕೊಂಡಿದ್ದೀನಿ. ಕನ್ಕ್ಲೂಷನ್ ಚೆಕ್ ಮಾಡೋಣ. ಸಮ್ ಸಿಟೀಸ್ ಆರ್ ಮೆಟ್ರೋ. ಸ್ವಲ್ಪ ಸಿಟಿಗಳು ಮೆಟ್ರೋ ಆಗಿದೆಯಾ ಅಂದ್ರೆ ನಮ್ಗೆ ಯಾವುದೇ ರೀತಿ ಪ್ರೂಫ್ ಇಲ್ಲ. ಹಾಗೆ ಇಲ್ಲ ಅಂತಾನು ಹೇಳಲಿಕ್ಕಾಗಲ್ಲ, ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಸಮ್ ಸಿಟೀಸ್ ಆರ್ ಮೆಟ್ರೋ. ಡೆಫಿನೆಟ್ಲಿ ಸ್ವಲ್ಪ ಸಿಟಿಗಳು ಮೆಟ್ರೋ ಆಗಿದಾವೆ ಅಂತ ಹೇಳ್ತಿದ್ದಾರೆ. ವಿ ಆರ್ ನಾಟ್ ಶೋರ್, ಹಾಗೆ ಇದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಂಗಾಗಿ ರಾಂಗ್ ಆಗ್ಬೇಕಾಗತ್ತೆ ಮೊದಲನೇ ಕನ್ಕ್ಲೂಷನ್. ಎರಡನೇ ಕನ್ಕ್ಲೂಷನ್ ನೋಡಿ, ಸಮ್ ಸಿಟಿ ಬೀಯಿಂಗ್ ಮೆಟ್ರೋ ಇಸ್ ಅ ಪಾಸಿಬಿಲಿಟಿ. ಸಮ್ ಸಿಟಿಗಳು ಮೆಟ್ರೋ ಆಗೋ ಸಾಧ್ಯತೆ ಇದೆಯಾ ಅಂದ್ರೆ ಡೆಫಿನೆಟ್ಲಿ ಇರ್ಬೋದು. ಯಾಕಂದ್ರೆ ಮೆಟ್ರೋ ಮತ್ತೆ ಸಿಟಿ ಬಗ್ಗೆ ಅವ್ರೇನು ಹೇಳಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಲ್ಲ ಅಂದ್ರೆ ಆಗಿದ್ರು ಆಗಿರ್ಬೋದು, ಆಗಿಲ್ದೇ ಇದ್ರು ಇರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಮೆಟ್ರೋ ನಾನು ಈ ರೀತಿ ಬರ್ಕೊಂಡು ಅದರಲ್ಲಿ ಟೌನ್ ಬರ್ಕೊಂಡು ಸಿಟಿನ ಇದ್ರ ಒಳಗಡೆ ಬರ್ಕೋಬಹುದು. ಡೆಫಿನೆಟ್ಲಿ ಆಗಿದೆಯಾ ಅಂದ್ರೆ ನಾವು ಒಪ್ಕೊಳಕ್ ಆಗಲ್ಲ. ಪಾಸಿಬಲಿ ಆಗಿದೆಯಾ ಅಂದ್ರೆ ಎಸ್ ಅಫ್ಕೋರ್ಸ್ ಅಂತ ಒಪ್ಕೋಬಹುದಾಗತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ನಂತರ ಮುಂದಿನ ದಿನಗಳಲ್ಲಿ ಇದೇ ತರದ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಡೈಲಿ 2 ಕ್ವಶನ್ಸ್ ನ ವಾಚ್ ಮಾಡ್ತಾ ಹೋಗಿ. ನೀವು ಆಲ್ರೆಡಿ ಏನ್ ಕಲಿತಾ ಇದ್ದೀರಾ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.